ಹೆಲೋ ಎಲ್ಲರೂ ಹೇಗಿದ್ದೀರಾ? ಒಂದು ಹೊಸ ರೆಸಿಪಿಯೊಂದಿಗೆ ಆಫ್ಟರ್ ಸೋ ಲಾಂಗ್ ನಿಮ್ಮ ಜೊತೆ ಬಂದಿದ್ದೀವಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಸೋಯಾ ಚಿಲ್ಲಿ. ಮಾಡುವ ವಿಧಾನ ಹೀಗಿದೆ. ಮೊದಲಿಗೆ ಸೋಯಾ ಚಂಕ್ಸ್ನ 2 ನಿಮಿಷ ಬಿಸಿನೀರಲ್ಲಿ ಉಪ್ಪು ಹಾಕಿ ಕುದಿಸ್ಕೊಳ್ಳಿ. ಆಮೇಲೆ ಒಂದು ಬೌಲ್ ತೊಗೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪುಡಿ, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಫ್ ಲೆಮನ್ ಜ್ಯೂಸನ್ನ ಹಿಂಡ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್, 1 ಟೀ ಸ್ಪೂನಷ್ಟು ಸೋಯಾ ಸಾಸ್, ಆಮೇಲೆ 1 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡರ್ನ ಹಾಕ್ಕೊಳ್ಳಿ. ಇದೆಲ್ಲ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಕರ್ಡ್, ಆಮೇಲೆ ಟೇಸ್ಟಿಗೆ ಬೇಕಾದರೆ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಬೋದು. ಇದು ಆಪ್ಷನಲ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆಂದ ಮಾಡಿ. ಮಿಕ್ಸ್ ಮಾಡಿದ ನಂತರ ನಾವೇನು ನೆನೆಸ್ಕೊಂಡಿದ್ವಿ ಬಿಸಿ ನೀರಲ್ಲಿ ಆ ಸೋಯಾ ಚಂಕ್ಸ್ನ ಮಿಕ್ಸ್ ಮಾಡಿರುವ ಮಸಾಲೆ ಜೊತೆಗೆ ಚೆನ್ನಾಗಿ ಕಲಿಸ್ಬೇಕು. ಕಲಸಾದ ನಂತರ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು. ಆ ಮಸಾಲೆ ಪದಾರ್ಥ ಏನಿದೆ ಅದೆಲ್ಲ ಸೋಯಾ ಚಂಕ್ಸ್ನ ಚೆನ್ನಾಗಿ ಹೀರ್ಕೋಬೇಕು. ಸೊ ಮ್ಯಾರಿನೇಟೆಡ್ ಆಗಿರೋ ಮಿಕ್ಸರ್ನ 5 ಮಿನಿಟ್ಸ್ ಸೈಡಿಗಿಟ್ಟು ಒಂದು ಪ್ಯಾನಲ್ಲಿ ಆಯಿಲ್ ತೊಗೊಳ್ಳಿ. ಯಾವ ಆಯಿಲ್ ಬೇಕಾದರೂ ತೊಗೋಬೋದು. ನಾವಿಲ್ಲಿ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀವಿ. ಕೋಕೋನಟ್ ಆಯಿಲ್ ತೊಗೊಂಡು ಆಮೇಲೆ ಮ್ಯಾರಿನೇಟೆಡ್ ಸೋಯಾ ಚಂಕ್ಸ್ನ ಒಂದೊಂದಾಗಿ ನಿಧಾನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡಿ. ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಸೋಯಾ ಚಂಕ್ಸು. ಜಾಸ್ತಿ ಡಾರ್ಕ್ ಬ್ರೌನ್ ಆಗೋವಂಥದ್ದು ಬೇಡ. ಲೈಟಾಗಿ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಅಷ್ಟು ಫ್ರೈ ಆದರೆ ಸಾಕು. ಜಾಸ್ತಿ ಡಾರ್ಕ್ ಬ್ರೌನ್ ಆಗಿ ಕ್ರಿಸ್ಪಿ ಥರ ಇರೋದು ಬೇಡ. ಆಮೇಲೆ ಮತ್ತೆ ನಾವು ಆಯಿಲಲ್ಲಿ ಫ್ರೈ ಮಾಡೋಕ್ಕಿರುತ್ತೆ. ಈ ಥರ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ಇವಾಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋವಂಥ ಗಾರ್ಲಿಕ್ನ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆನಿಯನ್ ಸ್ಕ್ವೇರ್ ಅಥವಾ ನಿಮ್ಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಾಲ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸಾಲ್ಟ್ ಹಾಕಿದರೆ ಬೇಗ ಆನಿಯನ್ ಫ್ರೈ ಆಗುತ್ತೆ. ಜಾಸ್ತಿ ಫ್ರೈ ಆಗೋವಂಥದ್ದು ಬೇಡ. ಸ್ವಲ್ಪ ಟೊಮೆಟೊ ಹಾಕಿ, ಸ್ವಲ್ಪ ಕ್ಯಾಪ್ಸಿಕಮ್ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 5 ಮಿನಿಟ್ಸು. ಈ ಥರ ಆಯಿಲಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, ಗರಂ ಮಸಾಲೆ ಸ್ವಲ್ಪನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಹಸಿ ಸ್ಮೆಲ್ ಏನಿರುತ್ತೆ ಅದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಹೋಗಬೇಕು. ಅಲ್ಲಿ ತನಕ 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ರ ಮೇಲೆ ಇವಾಗ ಸ್ವಲ್ಪ ಸೋಯಾ ಸಾಸು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಟೊಮೆಟೊ ಕೆಚಪ್ಪು ಅಥವಾ ಟೊಮೆಟೊ ಸಾಸ್ ಕೂಡ ಹಾಕ್ಬೋದು, ಮತ್ತು ಗ್ರೀನ್ ಚಿಲ್ಲಿ ಸಾಸ್. ಖಾರ ಜಾಸ್ತಿ ಇಷ್ಟಪಡೋರು ರೆಡ್ ಚಿಲ್ಲಿ ಸಾಸು ಹಾಕ್ಬೋದು. ನಿಮ್ಗೆ ಇಷ್ಟ ಇದ್ದರೆ ದಿಸ್ ಇಸ್ ಆಪ್ಷನಲ್. ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಮಿಕ್ಸ್ ಆಗಬೇಕು. ವಿಡಿಯೋದಲ್ಲಿ ಏನು ನೋಡ್ತಿರ್ತೀರಾ ಇದೇ ಥರ ಚೆಂದ ಮಿಕ್ಸ್ ಆಗಬೇಕು. ಒನ್ ಟೀ ಸ್ಪೂನ್ ಕಾರ್ನ್ಫ್ಲೋರ್ಗೆ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಸಾಸ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಹಾಕಿ ಒಂದು ಹೈ ಫ್ಲೇಮಲ್ಲಿ 1 ಮಿನಿಟ್ ಮಿಕ್ಸ್ ಮಾಡಿ. ಗ್ರೇವಿ ಸಾಸ್ ಮಸಾಲ ಏನಿದೆ ಅದೆಲ್ಲ ಚೆಂದ ಹೀರ್ಕೋಬೇಕು. ಈ ಟೈಮಲ್ಲಿ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಸೋಯಾ ಚಂಕ್ಸ್ನೂ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿ. ಆ ಸಾಸ್ ಎಲ್ಲ ಸೋಯಾ ಚಂಕ್ಸ್ನ ಹೀರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇದೆಲ್ಲ ಆದ ನಂತರ ಲಾಸ್ಟಿಗೆ ಕೊರಿಯಾಂಡರ್ ಲೀವ್ಸ್ ಹಾಕಿ ಗಾರ್ನಿಷ್ ಮಾಡಿದರೆ ಮುಗೀತು. ಬಿಸಿ ಬಿಸಿ ಆದ
ಸೋಯಾ ಚಂಕ್ ರೆಸಿಪಿ ಅಂದರೆ ಬಿಸಿ ಬಿಸಿಯಾದ ಚಿಲ್ಲಿ ಸೋಯಾ ರೆಡಿಯಾಗಿದೆ.